ಮೊನ್ನೆ PUC ಪರೀಕ್ಷೆ, ಈಗ SSLC ಪರೀಕ್ಷೆಯ ಸರದಿನ ಜಸ್ಟ್ 30 ರೂಪಾಯಿ ಕೊಟ್ಟರೆ ಸಾಕು, ಒಂದೇ ಒಂದು ಮೆಸೇಜ್ ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ SSLC ಪ್ರಿಪ್ರೇಟರಿ ಎಕ್ಸಾಮ್ನ ಕ್ವೆಶ್ಚನ್ ಪೇಪರ್ ಸಿಗ್ತದಂತೆ. ಶಿಕ್ಷಣ ಇಲಾಖೆಯಿಂದ ಮಹಾ ಎಡ್ವರ್ಟ್ ಆಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ 30 ರೂಪಾಯಿಗೆ SSLC ಪ್ರಶ್ನೆ ಪತ್ರಿಕೆ ಸಿಗುತ್ತೆ ಅಂದರೆ ಮೆಸೇಜ್ ಮಾಡಿ ಪ್ರಶ್ನೆ ಪತ್ರಿಕೆ ತಗೊಳ್ಳಿ ಅಂತ ಈಗ ಟ್ರೆಂಡಿಂಗಲ್ಲಿದೆ. QR ಕೋಡನ್ನು ಕಳುಹಿಸಿ ದುಡ್ಡು ಹಾಕಿ ಪ್ರಶ್ನೆ ಪತ್ರಿಕೆಯನ್ನು ನೀವು ಪಡ್ಕೋಬೋದಂತೆ. ಓಪನ್ ಆಗಿ ಹೇಳ್ತಾ ಇದ್ದಾರೆ ಲೀಕಾಸುರರು, ಹಣ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಹೊಸ ಮಾರ್ಗ. ಪ್ರಮೋಷನ್ ವಿಡಿಯೋ ರೀತಿ ಆಗೋಗ್ಬಿಡ್ತಲ್ಲ SSLC ಎಕ್ಸಾಮು. ಲೀಕಾಸುರರಿಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಭಯನೇ ಇಲ್ವಾ? ಬೆಳಗ್ಗೆ 8:15ಕ್ಕೆ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ದಾರೆ ಖದೀಮ್ರು. ವರ್ಷವಿಡೀ ಶ್ರಮಪಟ್ಟು ಓದೋ ಮಕ್ಕಳಿಗೆ ಮೋಸ ಆಗಲ್ವಾ? ಶಿಕ್ಷಣ ಸಚಿವರು ನಿಮ್ಮ ಗಮನಕ್ಕೆ ಬಂದಿದ್ಯಾ? ಏನು ಮಾಡ್ತೀರಿ? 30 ರೂಪಾಯಿ ಕೊಡಿ, QR ಕೋಡನ್ನು ಕಳಿಸ್ತೀವಿ, ಅದಕ್ಕೆ ಹಣ ಹಾಕಿ ನಿಮಗೆ ಪತ್ರಿಕೆ ಸಿಗುತ್ತೆ ಅಂದರೆ ಯಾವ ಹಂತಕ್ಕೆ ಹೋಗಿ ನಿಂತ್ಕೊಳ್ತದೆ ಎಕ್ಸಾಮು? ಎಕ್ಸಾಮಿಗೊಂದು ಘನತೆ ಗೌರವ ಅನ್ನೋದಿಲ್ವಾ? ವರ್ಷ ಪೂರ್ತಿ ಓದಿರೋ ಮಕ್ಳು ಏನು ಮಾಡಬೇಕು ಅನ್ನೋದ್ರೆ ಹಿಂಗೆ ನೀವು ಕ್ವೆಶ್ಚನ್ ಪೇಪರ್ ಲೀಕ್ ಮಾಡ್ತೀರಿ ಅಂದರೆ ಇನ್ಸ್ಟಾಗ್ರಾಮ್ ಯಾವ ಹಂತಕ್ಕೆ ಅಂದರೆ ಮಕ್ಳು ಎಕ್ಸಾಮ್ ಪೇಪರ್ ಕೂಡ ನಿಮ್ಮ ಕೈಗೆ ಸಿಗುತ್ತೆ. 30 ರೂಪಾಯಿ ಅಷ್ಟೇ. ಯಾರೀ ಕೊಡಲ್ಲ 30 ರೂಪಾಯಿ? ಎಲ್ಲರೂ ಕೊಟ್ಬಿಡ್ತಾರೆ. ಈ ಹಂತಕ್ಕೆ ಹೋಗಿದೆಯಾ? ಈ ಕನಿಷ್ಠ ಹಂತಕ್ಕೆ ಹೋಗಿದೆಯಾ ಎಕ್ಸಾಮ್ಗಳು? ಮೊನ್ನೆ PUC ಎಕ್ಸಾಮ್ನ ಪೇಪರ್ ಹಿಂಗೆ ಸೌಂಡ್ ಮಾಡ್ತಿತ್ತು, ಈಗ 10th. ಶಿಕ್ಷಣ ಇಲಾಖೆ ಎಷ್ಟೊಂದು ವೀಕ್ ಆಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಎರಡನೇದು, ಇಷ್ಟೊಂದು ಫ್ರೀಯಾಗಿ ನಿಮಗೆ ನೋಡಿ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಓಡಾಡ್ತಾ ಇದೆ ಅಂತ. ಎಕ್ಸಾಮ್ನ ಒಂದು ಪ್ರತಿಯೇ ಅಂದರೆ ಕ್ವೆಶ್ಚನ್ ಪೇಪರ್ನ ಪ್ರತಿಯೇ ಸಿಕ್ಕಿಬಿಡುತ್ತೆ. ಇಷ್ಟು ವೀಕ್ ಆಗಿದೆಯಾ ಶಿಕ್ಷಣ ಇಲಾಖೆ? ಒಂದು ಎಕ್ಸಾಮ್ ನಡೆಸ್ತಾ ಇದ್ದೀರಿ ಅಂದಾಗ ಕ್ವೆಶ್ಚನ್ ಪೇಪರ್ನ ಗೌಪ್ಯತೆ ಕಾಪಾಡ್ಕೊಳಕ್ಕೆ ಬರ್ತಾ ಇಲ್ವಾ? ಅನ್ಯಾಯ ಮಾಡ್ತಾ ಇದ್ದೀರಿ ಮಕ್ಕಳಿಗಷ್ಟೇ, ಇನ್ನೇನೂ ಅಲ್ಲ. ವರ್ಷ ಪೂರ್ತಿ ಕಷ್ಟಪಟ್ಟು ಏನೋ ಓದಬೇಕು ಅಂದಿರ್ತಾವಲ್ಲ ಮಕ್ಕಳು, ಅಂಥವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಅಡ್ಡದಾರಿ, ಹೀನದಾರಿ ಈ ರೀತಿಯಾಗಿ ಲೀಕ್ ಮಾಡ್ತಾ ಇದ್ದಾರೆ ಅಂದರೆ ಇದ್ರ ಹಿಂದೆ ಯಾರಿದ್ದಾರೆ? ಅಧಿಕಾರಿಗಳ ಕೈವಾಡ ಇಲ್ಲದೆ ಇರುತ್ತಾ? ಹಣದಾಸೆಗೆ ಮಕ್ಕಳ ಜೀವನವನ್ನು ಬಲಿ ಕೊಡ್ತಾ ಇದ್ದೀರಿ ನೀವಷ್ಟೇ. ಈಗ ಅದಕ್ಕೆ KCAB ಅವರು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಏನಂತ? ಪೊಲೀಸರು ಈ ಲೀಕ್ ಮಾಡಿರೋರು ಯಾರು ಕ್ವೆಶ್ಚನ್ ಪೇಪರ್ನ ಅವ್ರನ್ನ ಹಿಡಿಯೋ ಪ್ರಯತ್ನದಲ್ಲಿದ್ದಾರೆ. ಹಣಕ್ಕೆ ಅಂತ ಕೆಲವು ಕಿಡಿಗೇಡಿಗಳು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರಂತೆ. ಸುಳ್ಳು ಸುದ್ದಿ ಯಾವುದು? ಕ್ವೆಶ್ಚನ್ ಪೇಪರ್ ಲೀಕ್ ಆಗಿರೋದಾ? ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದವನ ಪತ್ತೆಗೆ ಪ್ರಯತ್ನ ಪಡ್ತಿದ್ದಾರಂತೆ. ಉತ್ತರ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆ್ಯಂಡ್ 5 ಸಬ್ಜೆಕ್ಟ್ಗಳು, 6ರಲ್ಲಿ 5 ಸಬ್ಜೆಕ್ಟ್ಗಳು ಲೀಕ್ ಆಗಿದೆ ಅಂತ ಆರೋಪ ಇದೆ. 5 ಅಲ್ಲ 2 ಮಾತ್ರ ಅಂತ ಹೇಳ್ತಿದ್ದಾರೆ. ಪ್ರಶ್ನೆ ಪತ್ರಿಕೆ ಕಾಪಿ ಕಳುಹಿಸುವಂತೆ ವಿದ್ಯಾರ್ಥಿಗಳು ಅಂಗಲಾಚ್ತಾ ಇದ್ದಾರಂತೆ. ಕೇಳ್ತಾರ್ರಿ, ವಿದ್ಯಾರ್ಥಿಗಳಿಗೆ ತಪ್ಪಲ್ಲ. ಎಂಥ ಓದಿರೋರಾದ್ರೂ ಕೂಡ 30 ರೂಪಾಯಿಗೆ ಪೇಪರ್ ಸಿಗುತ್ತೆ ಅಂದರೆ ಯಾಕೆ ಸುಮ್ಮನಾಗ್ತಾರೆ? ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡೋದು ಅಂತಾರೆ, ಚೆಲ್ಲಾಟ ಅಂತಾರೆ. ಶಿಕ್ಷಣ ಇಲಾಖೆ ಇಷ್ಟೊಂದು ವೀಕ್ ಆಗ್ಬಿಡ್ತಾ ಅನ್ನೋ ಪ್ರಶ್ನೆ ಸಹಜವಾಗೇ ಕಾಡುತ್ತೆ. ಇನ್ಸ್ಟಾಗ್ರಾಮ್ ಟ್ರೆಂಡಿಂಗಲ್ಲಿ ಕ್ವೆಶ್ಚನ್ ಪೇಪರ್ಗಳು ಲೀಕ್ ಆಗುತ್ತೆ ಅಂದರೆ ಏನು ಹುಡುಗಾಟನಾ? ಕಷ್ಟಪಟ್ಟು ಓದುವಂತಹ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಅನ್ಯಾಯ ಆಗ್ತದೆ. ಇದನ್ನು ತಡೆಬೇಕಾದಂತಹ ಶಿಕ್ಷಣ ಇಲಾಖೆ ಎಲ್ಲೋ ಒಂದು ಕಡೆ ಕಣ್ಮುಚ್ಚಿಕೊಳ್ತಿದೆ ಅನ್ನುವಂಥ ಒಂದು ಆತಂಕ, ಅನುಮಾನನೂ ಮೂಡ್ತಾ ಇದೆ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆ ಪತ್ರಿಕೆ ಹಿಂದೆ ಒಂದು 4-5 ವರ್ಷಗಳ ಹಿಂದೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇತ್ತು. ಹಾಗಾಗಿ ಯಾವುದೇ ಒಂದು ಎಕ್ಸಾಮನ್ನು ನಡಿಬೇಕು ಅಂತಂದ್ರೂ ಕೂಡ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ನಿರ್ವಹಿಸಬೇಕು ಅನ್ನುವಂತಹ ಒಂದು ಸೂಚನೆ ಶಿಕ್ಷಣ ಇಲಾಖೆ ಕೊಟ್ಟಿತ್ತು. ಆಯಾ ಸಂಬಂಧಪಟ್ಟಂಥ ಕಾಲೇಜುಗಳಲ್ಲಿ ಇದೇ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಆನ್ಲೈನು ಡಿಜಿಟಲ್ ಯುಗದಲ್ಲಿ ಎಕ್ಸಾಮ್ ನಡೆಯುತ್ತೆ ಅಂತಂದಾಗ 1-1.5 ಗಂಟೆ ಮುಂಚೆ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಯಾಕೆಂತಂದರೆ ಬೇರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಫಿಸಿಕಲ್ ಆಗಿ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅದು ಲೀಕ್ ಆಗುವಂಥ ಸಾಧ್ಯತೆಗಳು ಇದೆ ಅನ್ನುವಂಥ ಕಾರಣಕ್ಕೆ ಈಗ ಅದನ್ನೇ ಬಂಡವಾಳ ಮಾಡಿಕೊಂಡಂತಹ ಒಂದಷ್ಟು ಜನ ಇನ್ಸ್ಟಾಗ್ರಾಮ್ನಲ್ಲಿ ಅದನ್ನು ಕೇವಲ 30 ರೂಪಾಯಿಗೆ ಪ್ರಿಪ್ರೇಟರಿ ಎಕ್ಸಾಮನ್ನು ಲೀಕ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಈಗ ನಾನೊಬ್ಬ ಸ್ಟೂಡೆಂಟ್ ಅಂತಂದರೆ 30 ರೂಪಾಯಿ ಕೊಟ್ಟರೆ ಸಾಕು, ಎಕ್ಸಾಮ್ ಶುರು ಆಗೋಕ್ಕಿಂತ 1.5 ಗಂಟೆ ಮುಂಚೆ ನನಗೆ ಆ ಒಂದು ಪ್ರಶ್ನೆ ಪತ್ರಿಕೆ ಸಿಗುತ್ತೆ ಅಂತಂದರೆ ನಿಜವಾಗ್ಲೂ ಶಿಕ್ಷಣ ಇಲಾಖೆ ಆಗಿರ್ಬೋದು ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ನಿಸ್ಸಹಾಯಕರಾಗಿ ಕೂತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ಕೇವಲ 30 ರೂಪಾಯಿಗೆ ಒಂದು ಕ್ವಶನ್ ಪೇಪರ್ ಸಿಗುತ್ತೆ ಅನ್ನುವಂತಹ ಮಟ್ಟಿಗೆ ನಮ್ಮ ಶಿಕ್ಷಣ ಇಲಾಖೆ ಇಳಿದಿದೆ. ಅನ್ನೋ ಶಿಕ್ಷಣ ಇಲಾಖೆ ಆ ಒಂದು ಹಾದಿಯನ್ನು ಹಿಡಿದಿದೆಯಾ ಅಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ಎಲ್ಲೊಂದು ಕಡೆ ಶಿಕ್ಷಕರು ಕೂಡ ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿಲ್ವಾ ಅನ್ನುವಂಥದ್ದು. ಯಾಕೆಂದರೆ ಕೆಲವು ಹಳ್ಳಿ ಕಡೆಗಳಲ್ಲಿ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡಿಕೊಂಡು ಮಕ್ಕಳಿಗೆ ಹಂಚಿಕೆಯನ್ನು ಮಾಡಬೇಕು
ಮಾಡಬೇಕಾದಂಥ ವ್ಯವಸ್ಥೆ ಇರೋದಿಲ್ಲ. ಅವ್ರು ಯಾವುದೋ ಸೈಬರ್ ಸೆಂಟರ್ಗೆ ಹೋಗಿ ಅಲ್ಲಿ ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಂಡು ಶಾಲೆಗೆ ತಂದು ಕಾಲೇಜಿಗೆ ತಂದು ವಿದ್ಯಾರ್ಥಿಗಳಿಗೆ ಕೊಡುವಂಥ ಕೆಲಸ ಆಗುತ್ತೆ. ಇಲ್ಲೊಂದು ಕಡೆ ಅದನ್ನು ಒಂದಷ್ಟು ಲೀಕಾಸೂರರು ಎನ್ಕ್ಯಾಶನ್ನು ಮಾಡಿಕೊಂಡು ₹1 ₹2 ಜೆರಾಕ್ಸ್ ಆಗುವಂಥ ಕ್ವಶನ್ ಪೇಪರನ್ನು ₹30 ಮಾಡುವಂಥ ಕೆಲಸವನ್ನು, ₹30 ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಸಪ್ರೇಟಾಗಿ ಪೇಪರ್ ಲೀಕ್ ಅನ್ನುವಂಥ ಒಂದು ಪೇಜನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಎಕ್ಸಾಮ್ ಇವತ್ತು ಯಾವ್ದು ಎಕ್ಸಾಮ್ ಇದೆ ಅದನ್ನು 1.5 ಗಂಟೆ ಮುಂಚೆ ₹30 ಹಣವನ್ನು ಪೇ ಮಾಡಿದರೆ ಸಾಕು, ಅದರ ಸ್ಕ್ರೀನ್ಶಾಟನ್ನು ಕಳಿಸಿದರೆ ಕ್ವಶನ್ ಪೇಪರ್ ಅವರಿಗೆ ಕಳಿಸುವಂಥ ಕೆಲಸ ಆಗ್ತಿದೆ. ಸೊ ನಿಜವಾಗ್ಲೂ ಇದನ್ನು ಶಿಕ್ಷಣ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂತಹ ಒಂದು ಒತ್ತಾಯ ಕೇಳಿಬರ್ತಾ ಇದೆ. ಜೊತೆಗೆ ಶಿಕ್ಷಣ ಇಲಾಖೆಯನ್ನು ಕೂಡ ಈ ಒಂದು ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ದೂರನ್ನು ಕೊಡುವಂಥ ಕೆಲಸ ಮಾಡಿದೆ. ಯಾವುದೋ ಒಂದು ಕ್ವಶನ್ ಪೇಪರ್ನ ಲೀಕ್ ಆಗುತ್ತೆ ಅಂತಂದರೆ ಅದಕ್ಕೆ ಒಂದಷ್ಟು ಕೋಡ್ ಇರುತ್ತೆ. ಆ ಕೋಡನ್ನು ಆಧರಿಸಿ ನಾವು ಯಾರು ಲೀಕ್ ಮಾಡಿದ್ದಾರೆ ಅವ್ರ ವಿರುದ್ಧ ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಶಿಕ್ಷಣ ಇಲಾಖೆ ಕೊಟ್ಟಿರುವಂಥದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ಪ್ರಿಪರೇಟರಿ